ಎಲ್ಲ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಿಮ್ಗೆ ಗೊತ್ತಿರಂಗೆ ಇಂಡಿಯಾ ಮತ್ತೆ ಇಂಗ್ಲೆಂಡ್ T20 ಸೀರೀಸ್ ಸ್ಟಾರ್ಟ್ ಕೂಡ ಆಗ್ತಾ ಇದೆ. T20 ಟೂರ್ ಸ್ಟಾರ್ಟ್ ಕೂಡ ಆಗ್ತಾ ಇದೆ. ಈಗಾಗಲೇ ಐರ್ಲೆಂಡ್ ಅಗೇನ್ಸ್ಟ್ ಅಂದ್ರೆ ಬಾಟ್ ಟೀಮ್ ಮೇಲೆ ನಮ್ಮ ಇಂಡಿಯಾದವರು ಸೋತಿದ್ ನೋಡ್ತಾ ಅಂದ್ರೆ ಇವತ್ತಿನ ಮ್ಯಾಚ್ ಕೂಡ ಎಲ್ಲ ಬಾಯ್ಗೆ ಬರ್ತಾ ಇದೆ. ಇಂಗ್ಲೆಂಡ್ ಟೀಮ್ ನೋಡ್ತಾ ಅಂದ್ರೆ ಎಲ್ಲ ಅಲ್ಲೇ ಆತರ ಟೀಮ್ ರೆಡಿ ಕೂಡ ಮಾಡ್ಕೊಂಡಿದ್ರೆ ಇಂಗ್ಲೆಂಡ್ ಅವರು. ಇನ್ನ ನಮ್ಮ ಟೀಮ್ ಇಂಡಿಯಾ ನೋಡ್ತಾ ಅಂದ್ರೆ ಎಲ್ಲ ಕೂಡ ಔಟ್ ಆಫ್ ಫಾರ್ಮ್ ಬಂದರೆಲ್ಲ ಕೂಡ ಹಾಗಾಗಿ ಉದುರೋಗ್ತಿದ್ರೆ. ಅದು ಐರ್ಲೆಂಡ್ ಅಗೇನ್ಸ್ಟ್ ಹೆಂಗ್ ಉದುರೋಗ್ತಾ ಇದಾರೆ ಅಂದ್ರೆ, ಇನ್ನ ಇಂಗ್ಲೆಂಡ್ ಅಗೇನ್ಸ್ಟ್ ಯಾವ ತರ ಆಡ್ತಾರೆ ಏನು ಅನ್ನೋದು ನನಗೆ ಒಂದು ಚೂರು ಐಡಿಯಾ ಕೂಡ ಬರ್ತಾ ಇಲ್ಲ. ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಕಂಡೀಷನ್ ಅಂದ್ರೆ ಯಾರು ಚೆನ್ನಾಗಿ ಆಡ್ಬೋದು, ಫ್ಲಾಪ್ ಆಗ್ಬೋದು, ಅದಾದ್ಮೇಲೆ ಪ್ಲೇಯಿಂಗ್ ಲೆವೆನ್ ಯಾವ ತರ ಇದೆ, ಅದಾದ್ಮೇಲೆ ವೆದರ್ ಕಂಡೀಷನ್ ಯಾವ ತರ ಇದೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇವತ್ತಿನ ಮ್ಯಾಚ್ ನಡೀತಿರೋದೇ ಇವತ್ತು ನೈಟ್ ಅಂದ್ರೆ ಇಂಡಿಯನ್ ಟೈಮ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇವತ್ತು ನೈಟ್ 10 ಗಂಟೆಗೆ ಮ್ಯಾಚ್ ಕೂಡ ನಡೀತಿದೆ. ಇನ್ನೇನು ಔಟ್ ಆಫ್ ಕಂಟ್ರಿ ಮ್ಯಾಚ್ ನಡೆಯೋದು ಅಂದ್ರೆ ಆಲ್ಮೋಸ್ಟ್ ಎಲ್ಲ ನೈಟ್ ಟೈಮ್ ಮ್ಯಾಚಸ್ ನಮಗೆ ನೋಡಕ್ ಕೂಡ ಸಿಗುತ್ತೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ನೈಟ್ 10 ಗಂಟೆಗೆ ಮ್ಯಾಚ್ ಕೂಡ ಇದೆ. ಪಿಚ್ ಯಾವುದು ಅಂದ್ರೆ ಚೆಸ್ಟರ್ಲಿ ಸ್ಟ್ರೀಟ್ ಪಿಚ್ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಈ ಪಿಚ್ ಕಂಪ್ಲೀಟ್ ಆಗಿ ಇಲ್ಲಿ ಬೌಲರ್ಸ್ ಗೆ ಹೆಲ್ಪ್ ಕೂಡ ಮಾಡುತ್ತೆ. ಸೊ ಈಗಾಗಲೇ ನಮ್ಮ ಬ್ಯಾಟ್ಸ್ಮನ್ಸ್ ಗಳು ಅಷ್ಟೇ ಬೌಲರ್ಸ್ ಗೆ ಸಖತ್ ಸ್ಟ್ರಗಲ್ ಕೂಡ ಮಾಡ್ತಾರೆ. ಓಪನರ್ಸ್ ಇಂದ ಹಿಡಿದು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ. ಅದು ಐರ್ಲೆಂಡ್ ಅಗೇನ್ಸ್ಟ್ ಯಾವ ತರ ಕೆಟ್ಟಾಗಿ ಪರ್ಫಾರ್ಮ್ ಮಾಡಿದ್ರೆ ಅಂದ್ರೆ, ಇನ್ನ ಇಂಗ್ಲೆಂಡ್ ಕಡೆಯಿಂದ ಹೆವಿ ಬೌಲರ್ಸ್ ಗಳು ಕೂಡ ಇದಾರೆ. ಯಾವ ತರ ಸರ್ವೈವ್ ಆಗ್ತಾರ ಅಂತ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಈ ಪಿಚ್ಚು ಅದೇ ಹೇಳಿದ್ನಲ್ಲ ಅವಾಗಲೇ ಬೌಲರ್ಗೆ ಫುಲ್ ಸಪೋರ್ಟ್ ಕೂಡ ಮಾಡುತ್ತೆ. ಮತ್ತೆ ಸ್ಪಿನ್ನರ್ಸ್ಗಿಂತ ಯಾರಿಗೆ ಫಾಸ್ಟ್ ಬೌಲರ್ಸ್ಗೆ ಸಖತ್ತು ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಇಲ್ಲಿ ಇದುವರೆಗೂ ಈ ಪಿಚ್ ಅಲ್ಲಿ 75% ವಿಕೆಟ್ಸ್ಗಳು ಪೇಸರ್ಸ್ಗೆ ಬಿದ್ದಿದೆ. ಕೇವಲ 25% ವಿಕೆಟ್ಸ್ ಮಾತ್ರ ಇಲ್ಲಿ ಸ್ಪಿನ್ನರ್ಸ್ ಕೂಡ ಬಿದ್ದಿದೆ. ಹಾಗಾಗಿ ನೋಡ್ಬೇಕು ಇವತ್ತು ಫಾಸ್ಟ್ ಬೌಲರ್ಸ್ಗೆ ತುಂಬಾ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಸ್ಟಾರ್ಟಿಂಗ್ ಇಂದ ಕೂಡ ಅಷ್ಟೇ ಫಾಸ್ಟ್ ಬೌಲರ್ಸ್ ಇಲ್ಲಿ ದಾಳಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 150 ಇಂದ 160 ರನ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ರೀಸೆಂಟ್ ಆಗಿ T20 ಬ್ಲಾಸ್ಟ್ ಮ್ಯಾಚಸ್ ಗಳು ಕೂಡ ಆಯ್ತು, ಅದರಲ್ಲೂ ಕೂಡ ಅಷ್ಟೇ 150 ಇಂದ 160 ರನ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಹಾಗಾಗಿ ಅದಕ್ಕೆ ಹೇಳಿದ್ದು ಈ ಪಿಚ್ ಜಾಸ್ತಿ ಇಲ್ಲಿ ಬೌಲರ್ಸ್ ಗೆ ಹೆಲ್ಪ್ ಮಾಡೋದ್ರಿಂದ ನಾವು ಜಾಸ್ತಿ ವಿಕೆಟ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಹೊರತು ರನ್ ಎಕ್ಸ್ಪೆಕ್ಟ್ ಮಾಡಕ್ ಜಾಸ್ತಿ ಆಗೋದಿಲ್ಲ. ಮತ್ತೆ ಅದಾದ್ಮೇಲೆ ನಮ್ಮ ಟೀಮ್ ಇಂಡಿಯಾ ಕಂಪ್ಲೀಟ್ ಆಗಿ ಔಟ್ ಆಫ್ ಫಾರ್ಮ್ ಆಗಿರೋದ್ರಿಂದ ಟಾಸ್ ಅನ್ನ ವಿನ್ ಆಗಿ ಸ್ಟಾರ್ಟಿಂಗ್ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ಇಂಗ್ಲೆಂಡ್ ಅವ್ರನ್ನ ಹೇಳ್ತಿದ್ದೀನಿ ಅಷ್ಟೇ, ಇಂಗ್ಲೆಂಡ್ ಅವ್ರನ್ನ 150 ಒಳ ಕಟ್ಟಾಕಿದ್ರು ಅಂದ್ರೆ ಗೊತ್ತಿಲ್ಲ 150 ಒಳಗೆ ಕಟಾಕ್ತಾರೋ ಏನೋ ಅಂತ. ಏನಕ್ಕೆ ಅಂದ್ರೆ ಗೊತ್ತಲ್ಲ, ನೀವೇ ನೋಡಿದ್ರೆ ಈಗ ಯಾವ ತರ ಮಾಡ್ಕೊಂಡಿದ್ರೆ ನಮ್ಮ ಟೀಮ್ ಇಂಡಿಯಾದರು ಏನು ಅಂತ. ಅಷ್ಟೊಳಗೆ ಕಟಾಕಿದ್ರು ಅಂದ್ರೆ ಒಂದು ಹರಾಸಾಸ ಪಡ್ಬೋದು ನಮ್ಮ ಇಂಡಿಯಾದರು. ಏನಕ್ಕೆ ಅಂದ್ರೆ ರೀಸೆಂಟ್ ಆಗಿ 154 ಸ್ಕೋರ್ ಕೊಟ್ಟರು ಕೂಡ ಅವ್ರ ಕೈಲಿ ಚೇಸ್ ಮಾಡಕ್ ಕೂಡ ಆಗಿಲ್ಲ. ಇನ್ನ ಇಂಗ್ಲೆಂಡ್ ಅಗೇನ್ಸ್ಟ್ ಕೂಡ ಆಡ್ತಾ ಇದಾರೆ. ಹೋಪ್ ಅಂತೂ ಕಳ್ಕೊಳ್ಳಲ್ಲ, ಇಂಡಿಯಾ ಇವತ್ತು ಪರ್ಫಾರ್ಮ್ ಮಾಡ್ತಾರೆ ಅಂತ ಅನಿಸ್ತದೆ. ನೋಡೋಣ ಯಾವ ತರ ಆಡ್ತಾರೆ ಏನು ಅಂತ. ಅದಾದ್ಮೇಲೆ ಇನ್ನ ಈ ಪಿಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋರಿಗೆ ಜಾಸ್ತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಇವತ್ತು ಯಾರೇ ಟಾಸ್ ಅನ್ನ ವಿನ್ ಆಗ್ಲಿ ಬ್ಯಾಟಿಂಗ್ ಫಸ್ಟ್ ಅನ್ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಈಗ ಆಗಿರೋ ಲಾಸ್ಟ್ ಒಂದು 5 ಮ್ಯಾಚ್ ಸ್ಟಾರ್ಟ್ಸ್ ಅನ್ನು ತೆಗೆದುಕೊಂಡೋಕ್ ಹೋದ್ವಿ ಅಂದ್ರೆ ಒಂದು 3 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮೇ ವಿನ್ ಕೂಡ ಆಗಿದೆ. ಮತ್ತೆ 2 ಸಲ ಇಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ನೋಡೋಣ ಬ್ಯಾಟಿಂಗ್ ಫಸ್ಟ್ ಮಾಡೋರಿಗೆ ಒಂದು ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಇನ್ನ ಇಂಡಿಯಾ ಮತ್ತೆ ಇಂಗ್ಲೆಂಡ್ ನ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 30 ಮ್ಯಾಚಸ್ ಕೂಡ ಆಗಿದೆ. 30 ಮ್ಯಾಚಸ್ ಅಲ್ಲಿ ನಮ್ಮ ಇಂಡಿಯಾದವರು 18 ಸಲ ವಿನ್ ಕೂಡ ಆಗಿದ್ದಾರೆ. ಮತ್ತೆ ಇಂಗ್ಲೆಂಡ್ ಅವರು ಕೇವಲ 12 ಸಲ ವಿನ್ ಕೂಡ ಆಗಿದ್ದಾರೆ. ನಾವು ಈ ಒಂದು ಸ್ಟಾಟ್ಸ್ ಅನ್ನ ತಗೊಂಡು ಇವತ್ತು ಇಂಡಿಯಾನೇ ವಿನ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಮತ್ತೆ ಇಂಗ್ಲೆಂಡೇ ವಿನ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಈಗ ನಮ್ಮ ಇಂಡಿಯಾದವರು ಸ್ವಲ್ಪ ಔಟ್ ಆಫ್ ಫಾರ್ಮ್ ಕೂಡ ಆಗಿರಿದ್ರೆ, ಮತ್ತೆ ಈಗ ಇವತ್ತಿನ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಕೂಡ ಅನಿಸುತ್ತೆ. ಅದಾದ್ಮೇಲೆ ಇಂಗ್ಲೆಂಡ್ ಟೀಮ್ ನೋಡ್ತಾ ಅಂದ್ರೆ ಹೆವಿ ಅಂದ್ರೆ ಹೆವಿ ಆಗಿದೆ. ನಾವು ಅಷ್ಟು ಈಸಿಯಾಗಿ ತಗೊಳಂಗೆ ಇಲ್ಲ. ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ. ಇನ್ನ ಎರಡು ಟೀಮ್ ನ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಇಂಗ್ಲೆಂಡ್ ಇಂದು ಆಲ್ಮೋಸ್ಟ್ ಕನ್ಫರ್ಮ್ ಕೂಡ ಆಗಿದೆ ಇದೇ ಪ್ಲೇಯಿಂಗ್ 11 ಅಂತ. ಯಾರ್ಯಾರು ಇರ್ತಾರೆ ಅಂದ್ರೆ ಫಿಲ್ ಸಾಲ್ಟ್, ಜೋಸ್ ಬಟ್ಲರ್, ಹ್ಯಾರಿ ಬ್ರೂಕ್, ಜಾಕೋಬ್ ಬೆಥಲ್, ಟ್ಯಾಮ್ ಬ್ಯಾಂಟನ್, ಮತ್ತೆ ಸ್ಯಾಮ್ ಕರನ್, ವಿಲ್ ಜಾಕ್ಸ್, ಲಿಯಮ್ ಡಾಸನ್, ಸಾಕಿಬ್ ಮೊಹಮ್ಮದ್, ಆದಿಲ್ ರಶೀದ್, ಲಿಯೂ ಕುಡ್. ಸೊ ಇದು ಇಂಗ್ಲೆಂಡ್ ಅವರ ಪ್ಲೇಯಿಂಗ್ 11 ಕೂಡ ಆಗಿದೆ. ಮತ್ತೆ ನಮ್ಮ ಇಂಡಿಯಾದ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಗೊತ್ತಿಲ್ಲ, ಇಲ್ಲಿ ಚೇಂಜಸ್ ಕೂಡ ಆಗ್ಬೋದು. ಈ ಸಲ ವೈಭವ್ ಸೂರ್ಯವಂಶನ ಕೂಡ ಇಳಿಸಬಹುದು ಅಂತ ನ್ಯೂಸ್ ಗಳು ಕೂಡ ಇದೆ. ಗೊತ್ತಿಲ್ಲ ಏನ್ ಮಾಡ್ತಾರೆ ಏನು ಅಂತ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ, ಮತ್ತೆ ಶಿವಮ್ ಡುಬೆ, ಅಕ್ಷರ್ ಪಟೇಲ್, ರಶಿತ್ ರಾಣಾ, ಹರ್ಷದೀಪ್ ಸಿಂಗ್, ಪ್ರಿನ್ಸ್ ಯಾದವ್, ಮತ್ತೆ ವರುಣ್ ಚಕ್ರವರ್ತಿ ಪ್ಲೇಯಿಂಗ್ 11 ಅಲ್ಲಿ ಇರ್ಬೋದು. ಅದೇ ಚೇಂಜಸ್ ಮಾಡ್ಕೊಂಡ್ರು ಅಂದ್ರೆ ವೈಭವ್ ಸೂರ್ಯವಂಶನ ಇವತ್ತು ಮೇಲ್ಗಡೆ ಪುಷ್ ಕೂಡ ಮಾಡ್ಬೋದು. ಏನಕ್ಕೆ ಅಂದ್ರೆ ಈಗ ಓಪನರ್ಸ್ ಕಡೆ ಫ್ಲಾಪ್ ಆಗ್ತಾ ಇರೋದ್ರಿಂದ ಲಾಸ್ಟ್ 2 ಮ್ಯಾಚಸ್ ನೀವೇ ನೋಡಿದ್ರ. ಹಾಗಾಗಿ ಆ ಜಾಗಕ್ಕೆ ವೈಭವ್ ಸೂರ್ಯವಂಶನ ಆಡಿಸ್ತಾರ ಏನ್ ಮಾಡ್ತಾರೆ ಅಂತ ಆಫ್ಟರ್ ಟಾಸ್ ನಮಗೆ ಕನ್ಫರ್ಮ್ ಆಗುತ್ತೆ. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾಟ್ಸ್ ಚೆನ್ನಾಗಿದೆ ಅಂತ ನೋಡಕೋದ್ವಿ ಅಂದ್ರೆ ಇದು ಇಂಗ್ಲೆಂಡ್ ಅವರ ಪಿಚ್ ಆಗಿರೋದ್ರಿಂದ ಇಲ್ಲಿ ಹ್ಯಾರಿ ಬ್ರೂಕ್ ನ ಒಂದು ಸ್ಟಾಟ್ಸ್ ಚೆನ್ನಾಗಿದೆ. ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಕೂಡ ಆಗಿರೋದ್ರಿಂದ ರೀಸೆಂಟ್ ಅಂದ್ರೆ 2024 ಒಂದು ಮ್ಯಾಚ್ ಕೂಡ ಆಗಿತ್ತು ಆಸ್ಟ್ರೇಲಿಯಾ ಅಗೇನ್ಸ್ಟ್. ಸುಮಾರು 94 ಬಾಲಿಗೆ ಇಲ್ಲಿ 110 ರನ್ ಕೂಡ ಹೊಡೆದಿದ್ರು ಇದೇ ಪಿಚ್ ಅಲ್ಲಿ. ಹಾಗಾಗಿ ಸಖತ್ತಾಗಿರೋ ಸ್ಟಾಟ್ಸ್ ಕೂಡ ಹೊಂದಿದ್ದಾರೆ. ಅದಾದ್ಮೇಲೆ ಆದಿಲ್ ರಶೀದ್ ನ ಸ್ಟಾಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ODI ಮ್ಯಾಚಸ್ ಅಲ್ಲಿ ಸುಮಾರು 6 ವಿಕೆಟ್ ಅನ್ನ ತೆಗೆದಿರೋ ಹಿಸ್ಟ್ರಿ ಕೂಡ ಇದೆ ಈ ಪಿಚ್ ಅಲ್ಲಿ. ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ
ಮಾಡ್ತಾರೆ ಅಂತ. ಇನ್ನ ಜೋಸ್ ಬಟ್ಲರ್ಗೆ ಇದು ಒಂಥರ ಎವರ್ ಗ್ರೀನ್ ಪಿಚ್ ಕೂಡ ಆಗಿದೆ. ಇಲ್ಲಿ ಯಾವ್ಯಾವ ಒಂದು ಮ್ಯಾಚಸ್ ಆಡಿದ್ರೆ ಎಲ್ಲಾ ಮ್ಯಾಚ್ ಕೂಡ ಅಷ್ಟೇ ಒಂದು ಒಳ್ಳೆ ಸ್ಟಾಟ್ಸ್ ಅನ್ನ ಕೂಡ ಮೇಂಟೈನ್ ಮಾಡಿದ್ರೆ ಇವ್ರು 3 ಜನದಿಂದ ಒಂದು ಒಳ್ಳೆ ಆಟನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ನನಗೆ ಅನಿಸುತ್ತೆ ಅಂದ್ರೆ ಇಂಗ್ಲೆಂಡ್ ಕಡೆಯಿಂದ ಜೋಕಬ್ ಬೆಥೆಲ್ ಇಂದ ಒಂದು ಒಳ್ಳೆ ರನ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಏನಕ್ಕೆ ಅಂದ್ರೆ ಇಂಡಿಯಾ ಅಗೇನ್ಸ್ಟ್ ಬೆಥೆಲ್ನ ಸ್ಟಾಟ್ಸ್ ಕೂಡ ಚೆನ್ನಾಗಿದೆ. ಹಾಗಾಗಿ ರೀಸೆಂಟ್ ಒಂದು ಮ್ಯಾಚ್ ಅಲ್ಲಿ 48 ಬಾಲಿಗೆ 105 ರನ್ ಕೂಡ ಹೊಡೆದಿದ್ದಾರೆ ಜಾಕೋಬ್ ಬೆಥೆಲ್. ಹಾಗಾಗಿ ನೋಡ್ಬೇಕು. ಮತ್ತೆ ನಮ್ಮ RCB ಪ್ಲೇಯರ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಇನ್ನ ತಿಲಕ್ ವರ್ಮಾ ಈಗಾಗಲೇ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಕೂಡ ಆಡ್ಕೊಟ್ಟಿದ್ದಾರೆ. ಇನ್ನ ನೋಡ್ಬೇಕು ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬೋದು ಅಂದ್ರೆ ಆರ್‌ಸಿಬಿ ಸಿಂಗ್ ಇಂದ ವಿಕೆಟ್ಸ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದ್ಮೇಲೆ ಈ ಕಡೆ ಆದಿಲ್ ರಶೀದ್ ನ ಸ್ಟಾಟ್ಸ್ ಈಗಾಗಲೇ ನೋಡಿದ್ವಿ. ಹಾಗಾಗಿ ಈ ಪಿಚ್ ಅಲ್ಲಿ ಆದಿಲ್ ರಶೀದ್ ನ ಸ್ಟಾಟ್ಸ್ ಕೂಡ ಚೆನ್ನಾಗಿದೆ. ಮತ್ತೆ ಆಲ್ಮೋಸ್ಟ್ ಫಾಸ್ಟ್ ಬೌಲರ್ಸ್ ಗೆ ಈ ಒಂದು ಪಿಚ್ ಅಲ್ಲಿ ವಿಕೆಟ್ಸ್ ಗಳು ಬಿದ್ದೇ ಬೀಳುತ್ತೆ. ಇನ್ನ ಮ್ಯಾಚ್ ವಿನ್ನರ್ ಕಡೆ ಬಂದ್ವಿ ಅಂದ್ರೆ ಪ್ರಾಬಬಿಲಿಟಿ ಹೇಳ್ತಾ ಇದೀನಿ, ನಾನು ಕನ್ಫರ್ಮ್ ಇದೇ ವಿನ್ನರ್ ಅಂತ ಹೇಳ್ತಾ ಇಲ್ಲ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು ಈಗ ನಮ್ಮ ಇಂಡಿಯಾದವರು ಔಟ್ ಆಫ್ ಫಾರ್ಮ್ ಆಗಿರೋದ್ರಿಂದ ಮತ್ತೆ ಇಂಗ್ಲೆಂಡ್ ಟೀಮು ಯಾವ ತರ ಇದೆ ಅಂತ. ಹಾಗಾಗಿ ಒಂಥರ 50-50 ಅಂತ ಕೂಡ ಹೇಳ್ಬೋದು. ಪ್ರೆಡಿಕ್ಟ್ ಮಾಡೋ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು. ಏನಕ್ಕೆ ಅಂದ್ರೆ ಇದು ಇಂಗ್ಲೆಂಡ್ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಮತ್ತೆ ಈ ಕಡೆ ನಮ್ಮ ಇಂಡಿಯಾದವ್ರು ನೋಡ್ತಾ ಅಂದ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಬಾಕ್ ಟೀಮ್ ಮೇಲೆ ಎರಡು ಮ್ಯಾಚ್ ಕೂಡ ಸೋತಿರೋದ್ರಿಂದ ಈ ಮ್ಯಾಚ್ ನ ಒಂದ್ಸಲ ಪ್ರೆಡಿಕ್ಟ್ ಮಾಡೋದು ಕಷ್ಟ ಕೂಡ ಆಗುತ್ತೆ. ಅದೇ ಇಫ್ ಇನ್ ಕೇಸ್ ಇಲ್ಲಿ ಐರ್ಲೆಂಡ್ ಅಗೇನ್ಸ್ಟ್ 2 ಮ್ಯಾಚ್ ಕೂಡ ಕರೆಕ್ಟ್ ಆಗಿ ವಿನ್ ಆಗಿದ್ರು ಅಂದ್ರೆ ಒಂದು ಹ್ಯೂಜ್ ಮಾರ್ಜಿನ್ ಇಂದ ವಿನ್ ಆಗಿದ್ರಲ್ಲ, ಸಕ್ಕತ್ತಾಗಿ ಒಂದು ಫಾರ್ಮ್ ಅಲ್ಲಿ ಇದ್ರು ಅಂದಿದ್ರೆ ಓಪನ್ ಆಗಿ ನಾವು ಹೇಳ್ಬಿಡ್ಬೋದಿತ್ತು. ಇಲ್ಲಿ ಇಂಡಿಯಾದವರು ಸ್ವಲ್ಪ ಅವರು ಕೂಡ ಫಾರ್ಮ್ ಅಲ್ಲಿ ಇದ್ರೆ ಹಾಗಾಗಿ ಇಂಗ್ಲೆಂಡ್ ಈಸಿ ಇರೋದಿಲ್ಲ ಅಂತ. ಈಗ ಲಾಸ್ಟ್ 2 ಮ್ಯಾಚ್ ಕೂಡ ಅಷ್ಟೇ ಇಲ್ಲಿ ಐರ್ಲೆಂಡ್ ಆಗಿ ಲಾಸ್ ಆಗಿರೋದ್ರಿಂದ ಇವತ್ತಿನ ಮ್ಯಾಚ್ ಕೂಡ ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಯಾರು ವಿನ್ನರ್ ಆಗ್ಬೋದು ಏನೋ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ಅಂದೇ ಮಾತರಂ.